ಉಪ್ಪಿ ವರ್ಸಸ್ ಉಪ್ಪಿ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಕೆ ವಿ ಚಂದ್ರಶೇಖರ್ ಅವ್ರ ಜೊತೆ ಮಾತಾಡಿದ್ವಿ. ಅವರೊಂದು ನಿರ್ಧಾರ ಪ್ರಕಟಿಸಿದ್ರು. ಅದಾದ ನಂತರ ಇವರ ಪ್ರಶ್ನೆಗಳ ಒಂದು ದಾಳಿ ತಾಳಲಾರದೆ ಅವ್ರು ಎದ್ದೋಗ್ಬಿಟ್ರು ಅಂತ ಅನ್ಸುತ್ತೆ. ಸದ್ಯಕ್ಕೆ ಸಿಗ್ತಾ ಇಲ್ಲ. ಈಗ ನಮ್ಮ ಜೊತೆಗೆ ಇಬ್ಬರು ನಿರ್ಮಾಪಕರಿದ್ದಾರೆ. ಸೊ ಏನಿದು ಬೆಳಗ್ಗೆಯಿಂದ ನೀವು ನಮ್ಮ ನೋಡ್ತಾ ಇದ್ದೀವಿ, ನೀವು ಮಾತಾಡ್ತಾ ಇದ್ದೀರಾ ಸರ್, ನೀವೇನು ಬಗೆಹರಿಸ್ಕೊಳ್ಳೋ ಥರ ಕಾಣ್ತಾ ಇಲ್ಲ ಇದನ್ನ. ಈಗ ಒಂದು ಪ್ರಶ್ನೆ, ಸಿಂಪಲ್ ಪ್ರಶ್ನೆ ಸರ್, ನೀವು ಎಷ್ಟನೇ ತಾರೀಕಿಗೆ ಬರ್ತೀರಿ? 3ನೇ ತಾರೀಕಿಗೆ ಬರ್ತೀವಿ. ಹೌದು, 3ನೇ ತಾರೀಕಿಗೆ ಅವ್ರು ಬರ್ತಾರೆ, ನೀವು ಬರ್ತೀರಿ. ಅವ್ರು ಬಂದ್ರೆ ಓಕೆನಾ ಸರ್ ನಿಮಗೆ? 100% ನಾನು ಒಪ್ಕೊಂತೀನಿ ಸರ್. ಸರ್ ಬಂದ್ರು ನೀವು ಓಕೆ ಸರ್. ನಿಮಗೆ ಯಾಕೆ ಓಕೆ ಅಲ್ಲ? ಬರ್ಕೂಡ್ ಸರ್. ಯಾಕೆ ಬರಬಾರ್ದು? ಒಂದೇ ಇರೋ ಸರ್, ಇಬ್ಬರಿಗೂ ಒಂದೇ ಇರೋ ಸರ್. ನೀವ್ ಹೇಳಿದ್ರೆ ಬಟ್ ಅವ್ರಿಗೆ ಅನಿಸ್ತಾ ಇಲ್ಲ ಅದು ಸರ್. ಅವ್ರು ಬಿಡಿ ಸರ್, ಅವ್ರು ಆಟ ಆಡ್ತಾರೆ, ನಾನು ಆಟ ಆಡಕ್ಕಲ್ಲ ಸರ್. ಯಾಕೆ ಆಟ ಆಡಕ್ಕೆ? ಅವ್ರು ಆಟ ಆಡಕ್ಕಲ್ಲ ಸರ್, ಇದು ಉದ್ಯಮ ಸರ್. ಸರ್ ಅವರು ಕೂಡ ನಿಮ್ಮಷ್ಟೇ ದುಡ್ಡು ಹಾಕಿದಾರೆ ಸರ್. ಅವ್ರಿಗೆ ಸಿನಿಮಾ ಬಗ್ಗೆ ಅಪಾರವಾದ ಪ್ರೀತಿ ಗೌರವ ಇರ್ಬೋದು. ನಮ್ಗೆ ಇದು ಉದ್ಯಮದ ಬಗ್ಗೆ ಇಂಡಸ್ಟ್ರಿ ಬಗ್ಗೆ ಕೋಟಿ ರೂಪಾಯಿ ಸಾಲ ಮಾಡ್ತಾರೆ. 12 ಕೋಟಿ ನಾವು ಸಾಲ ಮಾಡಿಲ್ಲ ಸರ್. ಸಾಲ ಮಾಡಿದ್ರೆ ಬಿಡಿ ಸರ್. ಪಿತ್ರಾಜಿತ್ ಆಸ್ತಿ ಇಟ್ಕೊಂಡ ಬಂದಿದ್ದೀವಿ. ಪಿತ್ರಾಜಿತ್ ಅಂದ್ರೆ ನಾವೇನ್ ನನ್ಗೆ ಕೇಳಿಲ್ಲ. ನೀವೇ 3ನೇ ತಾರೀಕು ಬರ್ಬೋದು ಸರ್. ಉಪೇಂದ್ರ ಸಿನಿಮಾ ಯಾಕೆ ಫಸ್ಟ್ ಸ್ಟಾರ್ಟ್ ಮಾಡಿ ಸರ್? ನಾನು ಸರ್ ಸರ್ ಈಗ ಅದು ರೂಲ್ ಇದೆ ಸರ್. ಹಂಗೆ ಒಂದೇ ಬರಂಗಿಲ್ಲ ಸರ್. ಒಂದೇ ಹೆಂಗ್ ಬರ್ತದೆ ಸರ್? ಪಿಕ್ಚರ್ ಸ್ಟಾರ್ಟ್ ಮಾಡವ್ರೆ ಮೇ 2011ರಲ್ಲಿ ಪಿಕ್ಚರ್ ಸ್ಟಾರ್ಟ್ ಮಾಡವ್ರೆ. ಯಾಕೆ 2008ರಲ್ಲೇ ಮಾಡ್ಬಿಟ್ಟು ನಮ್ಮನ್ನೆಲ್ಲ ಬರ್ಬೇಡ ಅಂತ ಹೇಳ್ಬೋದಲ್ಲ ಸರ್? ಇವ್ರು ಯಾವುದೋ ಪ್ರಶ್ನೆಗೆ ಯಾವುದೋ ಉತ್ತರ ಕೊಡ್ತಾರೆ. ಈಗ ಸಿಂಪಲ್ ಸರ್, ಇವ್ರಿಗೆ ನಾನು ಪಿಕ್ಚರ್ ಆಗಿ ಸ್ಟಾರ್ಟ್ ಮಾಡಿದೆ, ನಾನು ಇವ್ರು ಇದೆಲ್ಲ ಮಾತಾಡ್ ತಪ್ಪು ಸರ್. ಅಧ್ಯಕ್ಷ ಮಂಜು ಅವರ ಒಂದು ಪ್ರಶ್ನೆ ಕೇಳ್ತೀನಿ. ಮುನಿರತ್ನ ಮಂಜು, ನೀವು ಒಂದು ಸಿನಿಮಾ ಯಾವಾಗ ಶುರು ಮಾಡಿದ್ರಿ ಅನ್ನೋದ್ರ ಮೇಲೆ ನೀವು ಯಾವಾಗ ರಿಲೀಸ್ ಆಗುತ್ತೆ ಅದು ನಿರ್ಧಾರ ಆಗಕ್ಕೆ ಅದು ರೂಲ್ಸ್ ಆಗಿದೆಯಾ ಸರ್? ಈಗ ಮಂಜನ ನೀರು ಶುರು ಆಗಿ 5 ವರ್ಷ 6 ವರ್ಷ ಆಯ್ತು. ಅವ್ರು ಈಗ ಬಂದು ಈಗಲೇ ಮಾಡ್ತೀನಿ ಅಂತಂದ್ರೆ ರೆಡಿ ಆಗಿದ್ರೆ ಬರ್ಬೋದು ಸರ್. ರೆಡಿ ಆಗಿ ನಾನು ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ಸರ್. ಇವ್ರು ಯಾವ ಆಧಾರದಲ್ಲಿ ನನ್ನನ್ನು ಮುಂದಕ್ಕೆ ಹೋಗು ಅಂತ ಕೇಳ್ತಾರೆ, ಅದನ್ನ ಕೇಳಿ. ಅದೇ ಸರ್, ದಟ್ಸ್ ವಾಟ್ ಐ ಆಸ್ಕ್. ಫಸ್ಟ್ ಆ ಪ್ರಶ್ನೆಗೆ ಉತ್ತರ ಕೊಡಿ ಸರ್. ಮೊದಲನೇದು ಚಿತ್ರ ಸ್ಟಾರ್ಟ್ ಮಾಡಿದ ಗಾಡ್ ಫಾದರ್ ಸರ್. ಎಲ್ಲ ವಿಷಯ ಕೇಳ್ಕೊಂಡ್ಬಿಡಿ ಸರ್ ದಯವಿಟ್ಟು. ಆ ರೂಲ್ಸ್ ಇದೆಯಾ ಸರ್? ಹೌದು, ಒಂದ್ ನಿಮಿಷ. ಇವ್ರು ಯಾವ ಆಧಾರದಲ್ಲಿ ಮುನಿರತ್ನ ಬರಬಾರ್ದು, ನಾನ್ ಬರ್ಬೇಕು ಅಂತ ಕೇಳ್ತಾರೆ, ಫಸ್ಟ್ ಸ್ಪಷ್ಟವಾಗಿ ಹೇಳಿ ಕೇಳಿ ಸರ್. ಇವತ್ತು ಕರೆಕ್ಟ್ ಆಗಿ ಡಿಸೈಡ್ ಆಗ್ಲಿ ಸರ್. ಸರ್, ಮೊದಲು ಪಿಕ್ಚರ್ ಸ್ಟಾರ್ಟ್ ಮಾಡಿ ನಾನು ಸರ್ ಗಾಡ್ ಫಾದರ್. ಉಪೇಂದ್ರ ಅವರು ಸೂಪರ್ ಅಂತ ಚಿತ್ರ ಸೂಪರ್ ಹಿಟ್ ಕೊಟ್ಟ ಮೇಲೆ ಅವ್ರ ಹತ್ರ ಹೋದ ಯಾವ ಪಿಕ್ಚರ್ ಇದೆ ಸರ್? ಯಾವುದೂ ಇಲ್ಲ ಮುಂಜಾನೆ ಸರ್. ಈ ಥರ ಗಾಡ್ ಫಾದರ್, ಅಯ್ಯೋ ಅವ್ರ ಫೇವ್ರೇಟ್ ಸಬ್ಟ್ ಮಾಡೋಣ ಅಂತ ತೊಗೊಂಬಂದು ಸಿನಿಮಾ ಮಾಡಿದ ನಂತರ ಮುನಿಯರ್ಗೆ ಒಂದು 15 ದಿನ ಒಂದು ಸೆಟ್ ಆಗ್ತಾರದು ಮಾಡ್ಕೊಂಬತ್ತೀನಿ ಅಂತ ಹೋದ್ರು ಪಾಪ ಸರ್. ಅವರು ಪಾಪ ಅವ್ರು ತಪ್ಪೇನಿಲ್ಲ. ಉಪೇಂದ್ರ ಅವರು ಮಾಡ್ಕೊಂಬಂದ್ರು ಇವ್ರು ಸೆಟ್ 1 2 3 ಅಟ್ ಎ ಟೈಮ್ 2 ಕಡೆ ಹಾಕೊಂಡ್ ಮಾಡ್ಬಿಟ್ರು. ನಮಗೆ ಎ ರೆಹಮಾನ್ ಅವರು ಮ್ಯೂಸಿಕ್, ನಮ್ಮ ಸಂಗೀತ ನಿರ್ದೇಶಕರು. ರೆಹಮಾನ್ ಅಂದ್ರೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅಲ್ವಾ ಸರ್? ಸರ್ ನಾನು ಅದು ಹೇಳ್ತಲ್ಲ ಸರ್. ನಮ್ಮ ಹರಿಕೃಷ್ಣ ಜೊತೆ ಮಾಡ್ತೀನಿ, ಸಾಧು ಮಾಡ್ತೀನಿ. ನಾನು ಹರಿಕೃಷ್ಣ ಮ್ಯೂಸಿಕ್ ಡೈರೆಕ್ಟರ್ ರೀ ರೆಕಾರ್ಡಿಂಗ್ ಆಗಿದೆ, ಎಲ್ಲ ಎಫೆಕ್ಟ್ ಮುಗಿದಿದೆ, ಎಲ್ಲ ಮಾಡ್ಕೊಟ್ಟಿದ್ದಾರೆ. ನಮ್ಮ ಹರಿಕೃಷ್ಣನ್ ಕೇಳಿ ಸರ್. ಅವ್ರು ಎ ರೆಹಮಾನ್ ಹತ್ರ ತಾವು ಮಾತಾಡಿ ಸರ್. ಸರ್, ಎ ರೆಹಮಾನ್ ನಾನು ಇವ್ರು ಫೋನ್ ಮಾಡಿ ಕೊಡ್ಬೇಕಾಗಿ ನೆಸಿಟಿ ಇಲ್ಲ ಸರ್. ನಾನು ಇವ್ರು ತೋರಿಸಿ ನಾನು ಇದು ಮಾಡ್ಬೇಕಾಗಿಲ್ಲ ಸರ್. ನನ್ನ ಚಿತ್ರದ ಸಂಗೀತ ನಿರ್ದೇಶಕರು ಭಾರತದ ಪ್ರಖ್ಯಾತ ಎ ರೆಹಮಾನ್ ಅವರು ಪ್ರತಿಯೊಂದು ಟ್ಯೂನ್ ಇಂದ ಹಿಡಿದು ಲಿರಿಕ್ ಇಂದ ಹಿಡಿದು ರಾತ್ರಿ 2 ಗಂಟೆ 3 ಗಂಟೆ ಮೇಲೆ ಆ ಲಿರಿಕ್ ಬರ್ತೋ ಜೊತೆ ಕೂತ್ಕೊಂಡು ಟ್ಯೂನ್ ಮಾಡ್ಕೊಂಡು ಅವ್ರು ಪರ್ತ ಮಾಡಿ ಏನೇನು ವರ್ಡ್ಸ್ ಇದೆ ಎಲ್ಲ ಚೇಂಜ್ ಮಾಡಿದ್ದಾರೆ ಸರ್. ಕರೆಕ್ಟ್ ಹೇಳೋದು, ನಿಮ್ಮ ಚಿತ್ರಕ್ಕೆ ಒಂದು ವ್ಯಾಲ್ಯೂ ಎಡಿಷನ್. ಬಟ್ ಎ ಆರ್ ರೆಹಮಾನ್ ಇರೋದ್ರಿಂದ ನೀವು ಬೇಗ ಬರ್ಬೇಕಂತ ಏನಾದ್ರು ರೂಲ್ಸ್ ಇಲ್ಲ ಸರ್. ನಾನು ಸಿನಿಮಾ ಸ್ಟಾರ್ಟ್ ಮಾಡಿ ಸರ್ ನಾನು ಜನವರಿ ಬರ್ಬೇಕಾಯ್ತು. ಜನವರಿ ಎಂಡಿಗೆ ಜನವರಿ ನಾನು ರೆಡಿ ಆಗಿಲ್ಲ. ಇನ್ನೊಂದು ಸಿನಿಮಾ ರೆಡಿ ಆಗಿತ್ತು ಉಪೇಂದ್ರದ್ದು. ಸರ್ ನೀವು ಸರ್ ಬಿಡ್ಬೇಕಾಗಿತ್ತು ಹೇಳಿದೆ. ನಾನು ರೆಡಿ ಆಗಿಲ್ಲ, ದಯವಿಟ್ಟು ಅವಕಾಶ ಮಾಡ್ಕೊಡಿ. ಯಾಕೆ ಬಿಡ್ಬೇಕಾಗಿ ಸರ್? ಆರಕ್ಷಕ ಸಿನಿಮಾಗೆ ನಾನು ಬಿಟ್ಕೊಟ್ಟೆ. ಬಿಡ್ಬೇಕಾಗಿತ್ತು, ಇವತ್ತು ನನಗೂ ಬಿಡ್ಬೇಕು ಹಂಗೆ. ಅದಕ್ಕೆ ಇವ್ರೇನಂತಾರೆ, ಆರಕ್ಷಕ ಬಿಟ್ಕೊಟ್ರೆ ನಾನು ಬಿಟ್ಕೊಡಿ. ಇದು ಯಾವ ಸರ್? ಸರ್ ಬೇಡ ಸರ್, ಆರಕ್ಷಕ ಬಿಟ್ಟಿದ್ದು ಬೇಡ ಸರ್. ನನ್ಗೊಂದೇ ಒಂದು ಪ್ರಶ್ನೆಗೆ ಸರ್, ಇವರು ಬಾಯಿ ಐತೆ, ಆಮೇಲೆ ಒಳ್ಳೆ ಆರ್ಟಿಸ್ಟು, ಮೇಕಪ್ ಆರ್ಟಿಸ್ಟು ಸರ್. 2 ಪಿಕ್ಚರ್ ಅಲ್ಲಿ ಆಕ್ಟ್ ಮಾಡೋರೆ ಸರ್. ನೋಡಿ, ಆಮೇಲೆ ಒಳ್ಳೆ ಸಿಂಗರು ಸರ್. ಇದು ಜ್ಞಾಪಕ ಇಟ್ಕೊಳ್ಳಿ ಸರ್. ಗಾಯಕರು. ಈಗ ನಾನು ಮಾಡ್ಬೇಕಾ ಸರ್? ಇವ್ರು ಏನ್ ಹೇಳ್ತಾರೆ, ಒಂದ್ ನಿಮಿಷ ಸರ್, ದಯವಿಟ್ಟು ಅವ್ರು ಮಾತಾಡೋದು ಬೇಡ ಸರ್. ಈಗ ನಾನು ಕೇಳೋದು ಒಂದೇ ಒಂದು, ನೀನು ಸಿನಿಮಾ ಪ್ರಾರಂಭಿಸಿದ ಮೇಲೆ, ನೀನು ಪ್ರಾರಂಭಿಸಿದ ಆದ್ಮೇಲೆ ಇನ್ನೊಂದು ಆರಕ್ಷಕ ಅನ್ನೋ ಚಿತ್ರ ಪ್ರಾರಂಭಿಸಿದ್ರು, ಅದು ಬಿಡುಗಡೆ ಆಗೋಯ್ತು. ಓಕೆ, ಬಿಟ್ಬಿಡು. ನನ್ನನ್ನು ಮುಂದಕ್ಕೆ ಹೋಗು, ನಾನೇ ಬರಬೇಕು ಅಂತ ಯಾವ ಆಧಾರದಲ್ಲಿ ಹೇಳ್ತಾ ಇರೋದು? ನಾನು ಫಸ್ಟ್ ಶೂಟಿಂಗ್ ಮಾಡಿದ್ದೀನಿ, ಅದರಿಂದ ನಾನೇ ಬರಬೇಕು, ನೀನು ಮುಂದಕ್ಕೆ ಹೋಗು ಅಂದರೆ ಯಾವುದಕ್ಕೆ ಆಗಲಿ ಒಂದು ಸೀನಿಯಾರಿಟಿ ಕಾಯ್ಕೋಬೇಕು. ನೀನು ಹೆಂಗೆ ಬರ್ತೀಯಾ? ನಾನು ಇಷ್ಟೆಲ್ಲ ಮಾಡಿದ್ದೀನಿ. ಓಕೆ, ಎಲ್ಲ ಮಾಡಿದ್ಯಪ್ಪ, ಒಂದು ತೀರ್ಮಾನಕ್ಕೆ ಬಾ. ಯಾರು ಫಸ್ಟು ಶೂಟಿಂಗ್ ಮಾಡಿದಾರೋ ಅವರು ಫಸ್ಟ್ ಚಿತ್ರ ಬಿಡುಗಡೆ ಮಾಡಬೇಕು. ಇದಕ್ಕೆ ನೀನು ಒಪ್ಕೊ. ನಿನ್ನ ಪಾಯಿಂಟ್ ಅದೇ ತಾನೇ? ಒಪ್ಕೋ. ಅದಕ್ಕೆ ಅಂದ್ರೆ ಯಾರು ಶೂಟಿಂಗ್ ಶುರು ಮಾಡಿದಾರೋ ಅಥವಾ ಅವ್ರು ಹೇಳ್ತಾ ಇರೋದೇನೋ, ಫಸ್ಟ್ ನಾನು ಶೂಟಿಂಗ್ ಮಾಡಿದ್ದೀನಿ, 1 ವರ್ಷದಿಂದ ಮಾಡಿದ್ದೀನಿ, ನಾನೇ ಬರಬೇಕು ಅಂತ ಅವ್ರು ಹೇಳ್ತಾ ಇರೋದು. ಅದಕ್ಕೆ ನೀನು ಕರೆಕ್ಟಾಗಿ ಒಪ್ಕೊ. ನಿನ್ನ ಮಾತಿಗೆ ನಾನು ಒಪ್ಕೊಂತೀನಿ. ಇವತ್ತೇ ಒಂದು ಸ್ಟಾಂಪ್ ಪೇಪರ್ ತರ್ಸೋಣ, ಇಲ್ಲ ಒಂದು ವೈಟ್ ಶೀಟ್ ತರ್ಸೋಣ, ನಾಳೆ ಬೆಳಗ್ಗೆ ಬೇಕಾದ್ರೆ ಅದಕ್ಕೆ ಒಂದು ಸ್ಟಾಂಪ್ ಅಂಟಿಸ್ಕೊಳ್ಳೋಣ, ಏನು ತೊಂದರೆ ಇಲ್ಲ. ಅದನ್ನಲ್ಲಿ ಬರೆದು ಬಿಡೋಣ ಸರ್.
ಈ ಥರ ಉಪೇಂದ್ರ ಅವರು ಯಾವ ಚಿತ್ರ ನಡೆಸಿದಾರೋ ಆ ಚಿತ್ರ ಫಸ್ಟ್ ಯಾವುದು ಶೂಟಿಂಗ್ ನಡೆದಿದೆ ಆ ಚಿತ್ರ ಬಿಡುಗಡೆ ಆಗಬೇಕು, ಇದಕ್ಕೆ ನಾವು ಇಬ್ರು ಒಪ್ಕೊಂಡಿದ್ದೀವಿ ಅಂತ ನಾವು ಸೈನ್ ಹಾಕ್ತೀವಿ ಸರ್. ಓಕೆ ಅವಾಗ ಅವರೇ ಫಸ್ಟ್ ಬರ್ಬೋದಲ್ಲ. ಮಂಜೂರಿ ಅದಕ್ಕೆ ಯಾಕೆ ಒಪ್ಕೊಳ್ಳಲ್ಲ ನೀವು? ನೀವೇ ಸರ್ ಹೇಳ್ತಾರೆ ಇವ್ರನ್ನ ಮುನಿರತ್ನಂ ಅವ್ರನ್ನ ನೀವು ಆರ್ಡಿನರಿ ತಿಳ್ಕೊಬಿಡಿ. ನಿಮ್ಮನ್ನು ಕೂಡ ಆಡಿನ ತಿಳ್ಕೊಂಡಿಲ್ಲ ಇಲ್ಲ ಇಲ್ಲ, ಯಾಕೆ ಅಂತ ಕೇಳಿ ಹೇಳ್ತೀನಿ. ಇವರು ನಗರಸಭಾ ಸದಸ್ಯರು, ನಿರ್ಮಾಪಕ ಸಂಘದ ಅಧ್ಯಕ್ಷರು. ನೋಡಿ ಇವ್ರು ಯಾಕೆ ನನ್ನನ್ನು ಅವಾಗ ಪದೇ ಪದೇ ಹೇಳ್ತಾರೆ ಉಪೇಂದ್ರ ಸಿನಿಮಾ ಫಸ್ಟ್ ಪೂಜೆ ಮಾಡಿದ್ರು. ಇವ್ರ ಉದ್ದೇಶ ಏನು? ನಾನು ಗಾಡ್ ಫಾದರ್ ಸಿನಿಮಾ ಮಾಡಿ 11 ತಿಂಗಳಾಯ್ತು ಸ್ಟಾರ್ಟ್ ಮಾಡಿ, ಕಾಪಿ ನಮ್ಮ ಒಂದು ವಾರದ ಬರ್ತದೆ ರಿಲೀಸ್. ಇವರು ಭೀಮಸ್ ಬ್ಯಾಂಗ್ ಬ್ಯಾಂಗ್ ಅಂತ ಒಂದು ಪಿಕ್ಚರ್ ಸ್ಟಾರ್ಟ್ ಆಗಿ ಅಲ್ಲಿ ನಿಂತಿದೆ ರಮ್ಯಾ ಉಪೇಂದ್ರ. ಇವ್ರು ಅದನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾರೆ ಅವಾಗ ಏನಂತಾರೆ ಬರ್ತಾರೆ ವೈಟ್ ಶೀಟ್ ಕಟ್ಟಿ ಪಾಪ ಕ್ಲೀನ್ ಅಚ್ಚುಕಟ್ಟಾಗಿ ನನ್ನನ್ನು ಕರೆಕ್ಟಾಗಿ ಮಾಧ್ಯಮದ ಮುಂದೆ ಸಿಗಿಸ್ತಾರೆ. ಯಾವುದು ಫಸ್ಟ್ ಸಿನಿಮಾ ಅವ್ರು ಫಸ್ಟ್ ಪ್ರಿಫರೆನ್ಸ್ ಕೊಡಿ ಅಂತ ಬರ್ಕೊಟ್ಟಾದ್ಮೇಲೆ ಏನು ಮಾಡ್ತಾರೆ, ನಾಳೆ ಬರ್ತಾರೆ ಆ ಪಿಕ್ಚರ್ ಇವ್ರದ್ದೇ ಕಟ್ ಮಾಡ್ತಾರೆ, ಕಟಾರಿ ಅಲ್ಲಾಗ್ತಾರೆ, ಇದನ್ನ ಇಲ್ಲ ಹಾಕ್ತಾರೆ. ಕೆ ಮಂಜನ್ ಏನು ಮಾಡ್ತಾರೆ, ಇವ್ರನ್ನ ನನ್ನ ಹಾಕಿ ನನ್ನ ರುಬ್ತಾರೆ. ಇವ್ರು ಆಡ್ನಾರೆ ಅಲ್ಲ, ಇವ್ರು ಅದಕ್ಕೆ ವೈಟ್ ಶೀಟ್ ಕೊಡು, ಎ ರೆಹಮಾನ್ ಕೊಡು, ನಾನು ಏನು ಇವ್ರಿಗೆ ಸ್ಪಂದಿಸ್ತಾ ಇಲ್ಲ. ಇವ್ರು ಇತ್ತೀಚೆಗೆ ಈ ವಿಷಯದಲ್ಲಿ ಅದಕ್ಕೆ ನಾನು ಯಾವುದು ಸ್ಪಂದಿಸ್ತಾ, ನಾನು ಮೊದಲು ಸ್ಟಾರ್ಟ್ ಮಾಡಿದ್ದೀನಿ, ಪಿಕ್ಚರ್ ಫಿನಿಶ್ ಆಗ್ತದೆ, ನಾನು ದಯವಿಟ್ಟು ಬಿಡುಗಡೆಗೆ ಅವಕಾಶ ಮಾಡಿ. ನೀವು ಯಾವ ಕಾರಣ, ನಾನು ಇಷ್ಟು ದಿನ ಇವ್ರು ಬರ್ತಿದ್ರು ಪಿಕ್ಚರ್ ಬರ್ತದೆ ಪಬ್ಲಿಸಿಟಿ ಬರ್ತದೆ ಮಾಮೂಲು ಅನ್ಕೊಂಡಿದ್ವಿ, ಏಕಾಏಕಿ ಥಿಯೇಟರ್ ಇಬ್ರು ಸೇರಿ ಮಂಜು ಮತ್ತು ಮುನಿರತ್ನ ಇಬ್ರು ಸೇರಿ ಎಷ್ಟು ದುಡ್ಡು ಉಳಿಸಿದ್ರಿ ಎಲ್ಲಿ ಈಗ ಈ ಮಾರ್ಕೆಟಿಂಗ್ ಇದ್ರಲ್ಲಿ ಸರ್, ಹೊಸ ಮಾರ್ಕೆಟಿಂಗ್ ಸ್ಟ್ರಾಟಜಿ ಮಾಡಿದಿರಿ ಇಬ್ರು ಸೇರ್ಕೊಂಡು? ದಯವಿಟ್ಟು ಇಲ್ಲ ಸರ್, ನಾನು ಇವಾಗ ಮನವಿ ಮಾಡ್ಕೊಡ್ತೀನಿ. ಗಾಡ್ ಫಾದರ್ ಸಿನಿಮಾ ಯಾರಿಗೆ ಯಾವ್ದು ಗೊತ್ತಿರಲ್ಲ, ಇತ್ತೀಚೆಗೆ ಒಂದು 4-5 ದಿವಸದಿಂದ ನಿಮ್ ಪಬ್ಲಿಸಿಟಿ ನೋಡಿದ್ರೆ ಸರ್, ಗಾಡ್ ಅದು ಫಾದರ್ ನಾನು ಮಾರ್ಕೆಟಿಂಗ್ ಒಪ್ಪಲ್ಲ ಬೇಡ ಸರ್. ಅನಿಸ್ತಾ ಇದೆ. ಸರ್, ಆ ವಿಷಯದಲ್ಲಿ ನಾನು ಒಪ್ಪಲ್ಲ. ನಾವು ಸಿನಿಮಾ ಮಾಡೋವಾಗ ಆ ಬಡ್ಜೆಟ್ ಯಾವ ಲಿಮಿಟ್ಗೆ ಹೋಗುತ್ತೆ ಅನ್ನೋದು ನಮಗೆ ಗೊತ್ತಿರಲ್ಲ. ಒಂದು ಪಬ್ಲಿಸಿಟಿಗೋಸ್ಕರ ಅದನ್ನ ನಾವು ಉಳಿಸಿದೀವಿ ಅಂತ ದಯವಿಟ್ಟು ಹೇಳ್ಬೇಡಿ ಸರ್. ಇವತ್ತು ಸಿನಿಮಾ ನಂಬ್ತೀರಾ ಬಿಡ್ತೀವಿ ಸರ್. ಮುನಿರತ್ನ ಇಲ್ಲ ಸರ್, ಇವತ್ತು ಒಂದು ಮಾತು ಹೇಳ್ತೀನಿ. ಇಲ್ಲ ಸರ್, ಒಂದು ಮಾತು ಹೇಳ್ತೀನಿ. ಮುನಿರತ್ನ ಅವ್ರು ಪದೇ ಒಂದು ಅಬ್ಜೆಕ್ಷನ್ ಇತ್ತು, ನಟರು ನಾಯಕ ನಟರು ನಟಿಯರು ಯಾರು ಪಬ್ಲಿಸಿಟಿ ಬರಲ್ಲ ಅಂತ. ಅದಕ್ಕೆ ನಿರ್ಮಾಪಕರೇ ನಿಂತ್ಕೊಂಡ್ಬಿಟ್ಟಿದ್ದೀರಿ ಅಂತ. ಸರ್ ನಾವು ಇಬ್ರು ನಿರ್ಮಾಪಕರು ಬೇಡ ಸರ್. ನಮ್ಮ ಸಿನಿಮಾಗಳು ಜನ ನೀವು ಫಿಲಂ ರಿಲೀಸ್ ಮಾಡಲ್ಲ ಮಂಜು, ನೀವು ರಿಲೀಸ್ ಮಾಡಲ್ಲ, ವೀರಿಗೆ ಬಿಟ್ಕೊಡ್ತೀರಿ ನೀವು. ಇಲ್ಲ ಬಿಡಲ್ಲ, ನೀವು ಇಬ್ರು ಸೇರ್ಕೊಂಡು ಇದನ್ನ ಇಬ್ರು ಅಡ್ಜಸ್ಟ್ಮೆಂಟ್ ಅಲ್ಲಿ ಈ ನಟನೆ ಮಾಡ್ತಾ ಇದ್ರಿ. ಇಲ್ಲ ಇದು ನೀವು ಯಾವ್ದೋ ಯಾರ್ದೋ ಬಲ್ಲ ಮೂಲಗಳನ್ನು ತಿಳ್ಕೊಂಡ್ರೆ ಯಾಕೆ ಇದನ್ನ ಆ ದಶಮುಖ ನಿರ್ಮಾಪಕ ಈಗ ಇಲ್ಲಿ ಬಂದು ಇಲ್ಲಿ ನೋಡಿ, ಅವರು ನಿಮಗೆ ನಮ್ಮ ಬಗ್ಗೆ ಸುಳ್ಳು ಮಾಹಿತಿ ಅವರು ಅದನ್ನ ಹೇಳೋದ್ರು, ನಟಕರನ್ನ ಕರೀದಲ್ಲ ಪಬ್ಲಿಸಿಟಿಗೆ, ಅವ್ರು ಬರಲೇ ಇಲ್ಲ ಅಂತ ಹೇಳೋದ್ರು ಅವರು. ಸರ್ ಇಲ್ಲ ಇಲ್ಲಿ ಕೇಳಿ, ಇಲ್ಲ ಏನ್ ಮಾತಾಡ್ತೀನಿ ಅಂತ ಕೇಳಿ. ಬಾಬು ಅವ್ರು ನಂಗೆ ದಿನ ಬೆಳಿಗ್ಗೆ ಫೋನ್ ಟಚ್ ಅಲ್ಲಿ ಇದ್ದಾರೆ. ಏನಂತಾರೆ, ಮುನಿಯರ್ ಬಿಟ್ಕೊಡಿ. ನಾನು ಏನ್ ಬಿಟ್ಕೊಡ್ಬೇಕಪ್ಪ, ಏನ್ ಕಾರಣಕ್ಕೋಸ್ಕರ ಬಿಟ್ಕೊಡ್ಬೇಕು? ಸಿನಿಮಾ ನೋಡಿ, ಮಂಜೂರಿತನ ಇದೆ ನೋಡಿ, ಈ ತರ ಒಳ್ಳೆ ಮ್ಯೂಸಿಕ್ ಇದೆ. ನಿಮ್ದೊಂದು ರೀಮೇಕ್ ಪಿಕ್ಚರ್ ನ ರಿಲೀಸ್ ಮಾಡಕ್ಕೆ ಇಷ್ಟೆಲ್ಲ ಕುಸ್ತಿ ಮಾಡ್ತಾ ಇದೀರಿ ನೀವು. ಅವ್ರ ರೀಮೇಕ್ ಮೂವಿ ನೀವು, ಹೌದು, ಅವ್ರದ್ದು ಫಸ್ಟ್ 3D ಮೂವಿ, ಹೌದು, ಬಿಟ್ಕೊಡಿ ನೀವೇ ಅವ್ರಿಗೆ. ಇದು ಕರೆಕ್ಟ್ ಸರ್ ಸಿನಿಮಾನ ನೋಡಿ. ಸರಿ ನೀವು ಹೇಳಿದ್ರಲ್ಲ ಸರ್, ಇಲ್ಲಿ ಒಂದು ನಿಮಿಷ ಬಂದಿರ್ತಾರೆ. ನೀವು ಸೀನಿಯರ್ ಮೋಸ್ಟ್ ಪ್ರೊಡ್ಯೂಸರ್, 37 ಸಿನಿಮಾ ಮಾಡಿದಿರಿ, ಹೌದು ತಾನೆ? ನೀವು ಹಂಗಾರೆ ಅವ್ರ ಮೇಲೆ ಕಾಂಪಿಟೇಷನ್ ಮಾಡಿ ನಿಮ್ ಸಿನಿಮಾ ಅದ್ಭುತವಾಗಿದೆ ಅನ್ನೋದಾದ್ರೆ ಬಿಡಿ, ನೀವು 3ನೇ ತಾರೀಕು ಬಿಡಿ ನೋಡೋಣ. ಸರ್ ನೀವ್ ಹೇಳ್ತಾರೆ ಇಲ್ಲ ಸರ್, ಇಂಡಸ್ಟ್ರಿ ಹಾಳಾಗೋಗ್ಬೇಕು ನೀವು. ಇಂಡಸ್ಟ್ರಿ ಯಾಕೆ ಹಾಳಾಗೋಗುತ್ತೆ ಸರ್? ಇವತ್ತು ಕೋಟ್ಯಾಂತರ ರೂಪಾಯಿ ಇವತ್ತು ಇಲ್ಲಿ ಸರ್, ಕೋಟ್ಯಾಂತರ ರೂಪಾಯಿ ಸಾಲ ತಂದಾಕಿರ್ತೀವಿ. ಸರ್ ಮುನಿರತ್ನವರಿಗೆ ಯಾವತ್ತೋ ವರ್ಷ 3 ವರ್ಷಕ್ಕೆ 5 ವರ್ಷಕ್ಕೆ ಸಿನಿಮಾ ಮಾಡ್ತಾರೆ. ಹಾಗಾದ್ರೆ ಉದ್ದೇಶ ನೀನು ಇಲ್ಲ ಸರ್, ನೀವ್ ಹೇಳ್ತಾರ ಉದ್ದೇಶ ಏನಾರು ಆಗ್ಬಿಡಿ ಒಂದೇ ದಿನ. ಈಗ ಅವ್ರು ರಿಲೀಸ್ ಮಾಡ್ತಾರೆ 3ನೇ ತಾರೀಕು, ನೀವು ಮಾಡಲ್ಲ. ಇಲ್ಲ ಮಾಡಬಾರ್ದು ಸರ್, ನಾನು ಅದಕ್ಕೆ ಫೈಟ್ ಮಾಡ್ತಾ ಇರೋದು. 3 ವಾರ ಬಿಟ್ಟು ಮಾಡಿ ನೀವಿಬ್ರು ನಿರ್ಮಾಪಕರು ಒಂದಿನ ಚಿತ್ರ ಬಿಡುಗಡೆ ಮಾಡೋದ್ರಿಂದ ಇಂಡಸ್ಟ್ರಿ ಹೆಂಗ್ ಹಾಳಾಗೋಗುತ್ತೆ ಹೇಳಿ? ಕಲೆಕ್ಷನ್ ಡಿವೈಡ್ ಆಗುತ್ತೆ ಸರ್, ನಿಮ್ಮಿಬ್ಬರಿಗೆ ಹೋಗುತ್ತೆ ಅಷ್ಟೇ. ಒಳ್ಳೇದಾದ್ರೆ ನಿಮ್ಗೆ ಹಾಳಾಗೋದ್ರು ನಿಮ್ದು ಇಂಡಸ್ಟ್ರಿ ಯಾಕೆ ಹಾಳು ಮಾಡ್ಕೋಬೇಕು ಸರ್? ಯಾಕೆ ಹಾಳು ಮಾಡ್ಕೋಬೇಕು? ಈಗ ಅವ್ರು ತಯಾರಿದಾರಲ್ಲ, ಅವರಿದ್ದಾರೆ, ನಿಮ್ಮ ಒಂದು ಸಿನಿಮಾದಿಂದ ಇಡೀ ಇಂಡಸ್ಟ್ರಿ ಹೆಂಗ್ ಹಾಳಾಗುತ್ತೆ ಅದು ಎಕ್ಸ್ಪ್ಲೈನ್ ಮಾಡಿ ನೋಡೋಣ. ಸರ್ ನಾವು ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿದ್ವಿ ಸರ್. ಅವ್ರು ಇನ್ನೇನ್ ಹಾಕವ್ರೆ ಸರ್? ಅವ್ರು ಹಾಕಿದ್ರೆ ಅಮೆರಿಕನ್ ಡಾಲರ್ ಎಲ್ಲ ಪಿಕ್ಚರ್ ಮಾಡಿದಿರಿ ನೀವು. ಇಲ್ಲ ನೀವು ದಯವಿಟ್ಟು ಇಲ್ಲ, ನೀವು ಬಾಬು ಅವ್ರ ಮಾತು ಕೇಳ್ಕೊಂಡು ದಯವಿಟ್ಟು ಸರ್ ತಾವು ಒಂದು ಜವಾಬ್ದಾರಿ ನೀವು ಒಂದೇ ಇರೋದು 2 ದಿನ ಒಂದೇ ದಿನ ಸಿನಿಮಾ ಬಿಡಿ, ಎಷ್ಟು ನ್ಯಾಯ ಸರ್? ಒಬ್ಬ ನಿರ್ಮಾಪಕ ಆತ್ಮಹತ್ಯೆ ಮಾಡ್ಕೋಬೇಕಾ ಸರ್? ಇಲ್ಲ. ಈಗ ಇಬ್ರಲ್ಲೊಬ್ರು ಯಾರು ಆತ್ಮಹತ್ಯೆ ಮಾಡ್ಕೊಳ್ಳೋರು? ಯಾಕೆ ಆತ್ಮಹತ್ಯೆ ಮಾಡ್ಕೊ ಗ್ಯಾಪ್ ಕೊಡಿ ಸರ್? ನೀವೇ ಹೇಳ್ತಾ ಇದೀರಲ್ಲ ಮಾಡ್ಬೇಕು ಅಂತ. ಒಂದೇ ದಿನ ಬಿಟ್ಬಿಡಿ ಸಿನಿಮಾನ ಎರಡೂನು. ಏನಾಗುತ್ತೆ ಅಂದ್ರೆ ನೀವಿಬ್ರು ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ, ನೀವಿಬ್ರು ಒಂದೇ ದಿನ ಪಿಕ್ಚರ್ ಬಿಡುಗಡೆ ಮಾಡಲ್ಲ, ಯಾರು ಆತ್ಮಹತ್ಯೆ ಮಾಡಿಸ್ತೀರಿ ನೀವು? ಸರ್ ನನ್ನ ಉದ್ದೇಶ ಇಲ್ಲ ಸರ್, ಯಾರೋ ಯಾವ್ದೋ ಮಾತಕ್ಕೆ ತಾವು ದಯವಿಟ್ಟು ಕನ್ವಿನ್ಸ್ ಇಲ್ಲ ಸರ್. ಯಾಕೆಂದ್ರೆ ನಾವು ದಯವಿಟ್ಟು ಯಾವ ಪಬ್ಲಿಸಿಟಿಗಾಗ್ಲಿ ಏನೇ ನಮ್ ಜೀವ ಅಲ್ಲ ಸರ್, ನಮ್ ಸಿನಿಮಾ ತಾಕತ್ತಿರೋ ಸಿನಿಮಾ ಹೋಗ್ತದೆ, ಜನತೆ ಸಿನಿಮಾ ಒಂದೇ ನಿಮಿಷ. 2 ಸಿನಿಮಾಗಳು ಒಂದೇ ಸಲ ರಿಲೀಸ್ ಆಗಿ ಒಂದೇ ಕಥೆ ಇರುವಂತ ಸಿನಿಮಾಗಳು ಕೂಡ ಚೆನ್ನಾಗಿದ್ದಾಗ
ಚೆನ್ನಾಗಿ ಓಡಿರೋದು ಯಾವ್ದು ಇತಿಹಾಸ ತೋರಿಸಿ ಸರ್? ಹೇಳ್ತೀನಿ ಸರ್, ಹೇಳ್ತೀನಿ. ಯಾವ್ದು ಹೇಳಿ ಅಲ್ಲ, ಸರ್? ಅಲ್ಲ, ಅದಕ್ಕಿಂತ ಪ್ರಮುಖವಾಗಿದ್ದು ಅದಕ್ಕೆ ಇಡೀ ಇಂಡಸ್ಟ್ರಿ ಬಗ್ಗೆ ಮಂಜುಗೊಬ್ಬರಿಗೆ ಮಾತ್ರ ಕಾಳಜಿ ಇದೆ. ಮುನ್ರತ್ನವ್ರಿಗೆ ಇಲ್ಲ. ಚಲನಚಿತ್ರ ವಾಣಿಜ್ಯ ಮಂಡಳಿ ನಿರ್ಮಾಪಕರ ದೇಶ ಅವ್ರು ನಾಚಿಕೆ ಹಾಕಿ ಹಾಗಾದ್ರೆ ಯಾರನ್ನ? ನೀವು ಅವ್ರ ನಾಚಿಕೆ ಹಾಕಿ ಇಂಡಸ್ಟ್ರಿಯಿಂದ. ನಾವಲ್ಲ ಸರ್. ಮತ್ತೆ ಇಂಡಸ್ಟ್ರಿ ಹಾಳಾಗುತ್ತೆ ಅಂದ್ರೆ ಒಬ್ಬರಿಂದ ನೀವು ಯಾಕೆ ಇಂಡಸ್ಟ್ರಿ ಇಟ್ಕೊಂಡಿದ್ದೀರಿ ಒಂದ್ ಅವ್ರನ್ನ? ನಾವು ತೆಗ್ದಾಕಲ್ಲ ಅವ್ರನ್ನ. ಮತ್ತೆ? ಸರ್ ನಿರ್ಮಾಪಕ ಸಂಘದ ಅಧ್ಯಕ್ಷರವರು ಮತ್ತೆ ಅವ್ರಿಗೆ ಅವ್ರು- ಆಯ್ಕೆ ಮಾಡಿದೀವಿ. ಯಾರು? ಅದು ನಾವು ತಿಳ್ಕೋಬೇಕು. ಯಾರು? ಮುನ್ರತ್ನವರು. ಈಗ ಇಂಡಸ್ಟ್ರಿ ಬಗ್ಗೆ ಕಾಳಜಿ ಇರೋರು ನಾಚಿಕೆ ಹಾಕಿ. ಅಲ್ಲ ಸರ್ ನೀವು ಸರ್ ಅಮಿತ್ ಅವರೇ ತಾವು ಹೇಳ್ತಿದ್ದೀರಾ ಸರ್ ಸಿನಿಮಾ ಲಾಜಿಕ್ ತಗೊಳ್ಳಿ. ಒಂದೇ ಇರೋನ ಒಂದೇ ದಿನ ಬಿಡಕ್ಕಾಗತ್ತಾ ಸರ್ ಸಿನಿಮಾ? ಸರಿ, ಅವ್ರಿಗೆ ಆ ಕಾಳಜಿ ಇಲ್ಲ, ನಿಮಗೆ ಕಾಳಜಿ ಇದೆ ಅಂದ್ಮೇಲೆ ಅವ್ರನ್ನ ಯಾಕೆ ಬಿಡ್ತಾ ಇದ್ದೀರಿ ನೀವು? ಸಿಂಪಲ್ ಕ್ವಶನ್ ಅವ್ರನ್ನ. ಸರ್ ನಾನು ಅದಕ್ಕೆ ಬೇಡ ಅಂತ ಇದ್ದೀನಿ ನಿಮಗೆ. ಸರ್ ಒಂದು ಸಿಂಪಲ್ ನೀವು ಕ್ವಶನ್ ಇಬ್ರು ಕರೆಕ್ಟ್ ಆಗಿ ಹೇಳಿದ್ರೆ ಇಬ್ರು ಆಕ್ಟಿಂಗ್ ಮಾಡ್ತಾ ಇದ್ದೀರಿ. ಸರ್, ಇಲ್ಲ ಸರ್ ನಾನು ತಪ್ಪು ಸರ್. ಸರ್ ದಯವಿಟ್ಟು ನಾನು ತಪ್ಪು. ದಯವಿಟ್ಟು ಇದೊಂದು ಪ್ರಶ್ನೆ ಇಲ್ಲ, ಸರ್, ನಾನು ಒಂದೇ ತುಂಬಾ ಪ್ರಶ್ನೆ ತುಂಬಾ ಕೇಳಿ ಸರ್. ಕೇಳಿದೆ. ನಾನು ಸಿನಿಮಾ ಮಾಡಿದ್ಮೇಲೆ ಉಪೇಂದ್ರ ಅವ್ರು ಡಬ್ಬಿಂಗ್ ಮಾಡೋವಾಗ ಸರ್ ನೀವು ಡಬ್ಬಿಂಗ್ ಮಾಡಬೇಡ್ರಿ, ನಾನು ಪಿಕ್ಚರ್ ರಿಲೀಸ್ ಮಾಡಬೇಕು, ನೀವು ಡಬ್ಬಿಂಗ್ ಮಾಡ್ರಿ ಸರ್, ಈ ಮಾತನ್ನ ಹೇಳಿದ್ದೀನಿ ಉಪೇಂದ್ರಗೆ. ಅವ್ರಿಗೆ ಅಡ್ಡ ಹಾಕೊಂಡಿಲ್ಲ. ಸರ್ ಉಪೇಂದ್ರ ನಾನು ಹೇಳ್ತೀನಿ ಮಾತನ್ನ. ಅವಾಗ ಸರ್, ಅಡ್ಡ ದಯವಿಟ್ಟು ಹಾಕ್ಬೇಕಾಗಿತ್ತು. ಯಾವ ಪಿಕ್ಚರ್ ಅವ್ರನ್ನ ಅಡ್ಡ ಹಾಕೊಂಡಿದ್ರೆ ನಾನು ಸರ್, picture ಉಪೇಂದ್ರ release ಅವ್ರಿಗೆ ನಾನು ಮಾಡ್ತಾ ಹೇಳ್ತೀನಿ. ಇರ್ಲಿಲ್ಲ. ದಯವಿಟ್ಟು ಸರ್, ಕಾರ್ಪೊರೇಟ್ ಮಂಜು ಮತ್ತು ಉಪೇಂದ್ರ ಮುನಿರತ್ನವರೇ, ಕೊಟ್ಟಿದ್ದಾರೆ. ಮಂಜು ಮತ್ತು ಮುನಿರತ್ನವರೇ ಒಂದು ಚಿಕ್ಕ ಬ್ರೇಕ್ ತಗೊಂಡ ಬ್ರೇಕ್ ನಂತರ ಈ ಕಾರ್ಯಕ್ರಮ ಮುಂದುವರಿತೆ. ಚಿಕ್ಕದೊಂದು ಬ್ರೇಕ್.